ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಮಗ್ರ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಆಗಬೇಕು. ಕಳೆದ ಬಾರಿ ಕೊಟ್ಟಂತಹ ಭರವಸೆಗಳು ಯಾವ ಕೂಡ ಈಡೇರಿಲ್ಲ. ಈ ಕುರಿತು ಇಂದು ಅಧಿವೇಶನದಲ್ಲಿ ಚರ್ಚೆ ಮಾಡಲಿದ್ದೀವಿ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದರು. ಈಗಾಗಲೇ ನಮ್ಮ ಮುಖಂಡರ ಜೊತೆ ಸಭೆ ಮಾಡಿದ್ದೇನೆ. ಅನೇಕ ಇಲಾಖೆಗಳ ಕುರಿತು ಚರ್ಚೆ ಮಾಡುವ ಹಿನ್ನೆಲೆ ತಯಾರಿ ಮಾಡಲಾಗಿದೆ. ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಕುರಿತು ಚರ್ಚೆ ಅವಶ್ಯಕತೆ ಇದೆ. ಆದರೆ ಸರ್ಕಾರ 9 ದಿನಕ್ಕೆ ಅಧಿವೇಶನ ಮುಕ್ತಾಯ ಮಾಡ್ತಾ ಇದೆ. ನಾವು ಎಷ್ಟೇ ಹೋರಾಟ ಮಾಡಿದ್ರೂ ಸರ್ಕಾರಕ್ಕೆ ರಾಜ್ಯದ ಜನರ ಬಗ್ಗೆ ಯಾವುದೇ ಕಳಕಳಿ ಇಲ್ಲ. ಅಧಿವೇಶನ ಆದಷ್ಟು ಬೇಗ ಮುಕ್ತಾಯ ಮಾಡಿ ಓಡಿ ಹೋಗಬೇಕು ಅನ್ನೋ ಉದ್ದೇಶವಿದೆ. ವಕ್ಫ್ ವಿಚಾರದಲ್ಲಿ ರೈತರು ಬೀದಿಗೆ ಬಂದಿದ್ದಾರೆ. ಸರ್ಕಾರ ಪಲಾಯನ ಮಾಡಿ ಓಡಿ ಹೋಗುವ ಉದ್ದೇಶ ಹೊಂದಿದೆ. ಇಂದು ಉತ್ತರ ಕರ್ನಾಟಕ ವಿಚಾರವಾಗಿ ಚರ್ಚೆ ಮಾಡುವ ಉದ್ದೇಶವಿದೆ. ವಿಜೇಂದ್ರ ಅವರ ವಿರುದ್ಧ ಕಾಂಗ್ರೆಸ್ನವರು ಇಲ್ಲಸಲ್ಲದ ಆರೋಪ ಮಾಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ಕಾಂಗ್ರೆಸ್ನವರ ಹೆಸರುಗಳೇ ಇದೆ. ಅದರಲ್ಲೇನು ವಿಜೇಂದ್ರ ಅವರ ಹೆಸರು ಇದೆಯಾ? ಮೂಡ ವಾಲ್ಮೀಕಿ ಹಗರಣದಲ್ಲಿ ಕಾಂಗ್ರೆಸ್ನವರು ಸಿಲುಕಿಕೊಂಡಿದ್ದಾರೆ. ಅದನ್ನ ವಿಷಯಾಂತರ ಮಾಡುವ ಉದ್ದೇಶದಿಂದ ಸರ್ಕಾರ ಈ ರೀತಿ ವರ್ತನೆ ಮಾಡ್ತಾ ಇದೆ. ಕಳೆದ 15 ದಿನದ ಒಂದು ಸಭೆನೂ ಕೂಡ ನಾನು ಮಾಡಿದ್ದೀನಿ. ನಮ್ಮ ಉತ್ತರ ಕರ್ನಾಟಕ ಸಂಬಂಧಪಟ್ಟಂಥ ನಮ್ಮ MLAಗಳು, BJPಯ MLCಗಳು, ನಾನು ಮತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರು ಸಭೆ ಕರೆದು ಅಲ್ಲಿ ಉತ್ತರ ಕರ್ನಾಟಕದ ಯಾವ್ಯಾವ ಸಬ್ಜೆಕ್ಟ್, ನೀರಾವರಿ ಮತ್ತು PWD, ಅಗ್ರಿಕಲ್ಚರ್, RDPR ಈ ಥರದ ಹಲವಾರು ಇಲಾಖೆಗಳನ್ನು ಚರ್ಚೆ ಮಾಡಬೇಕು ಅಂತೇಳಿ ಮಾತಾಡಿದ್ದೀನಿ. ನಮ್ಮೆಲ್ಲ ಶಾಸಕರು ತಯಾರಾಗಿ ಬಂದಿದ್ದಾರೆ. UKP ಬಗ್ಗೆನೂ ಕೂಡ ಚರ್ಚೆ ಮಾಡಬೇಕು ಅನ್ನೋ ತಯಾರಿಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಸರ್ಕಾರ ಅಧಿವೇಶನ 10 ದಿನ ಕರಿತೀನಿ ಅಂತೇಳಿ ಈಗ 9 ದಿನಕ್ಕೆ ರದ್ದು ಮಾಡ್ತಾ ಇದ್ದಾರೆ. ಅದರಲ್ಲಿ 2 ದಿನ ಗೌರವಾನ್ವಿತ ದಿವಂಗತರಾಗಿರುವ SM ಕೃಷ್ಣ ಅವ್ರದ್ದು ಕೂಡ ಅಲ್ಲಿ ಅವರ ಸಂತಾಪ ಕೂಡ ಆಯಿತು. ಸೊ ನಾವು ಎಷ್ಟೇ ಬೇಡಿಕೆ ಇಟ್ಟರೂ ಕೂಡ, ಎಷ್ಟೇ ಹೋರಾಟ ಮಾಡಿದ್ರು ಕೂಡ ಅವರೇನು ಅಧಿವೇಶನ ನಡೆಸಬೇಕು, ಫ್ರೂಟ್ಫುಲ್ ಆಗಿರಬೇಕು ಅಧಿವೇಶನ. ಇಲ್ಲಿಂದ ಈ ಅಧಿವೇಶನದಿಂದ ಜನಗಳಿಗೆ ಸಹಾಯ ಆಗಬೇಕು ಅನ್ನೋ ಒಂದು ಕಳಕಳಿ ಇಲ್ಲೇ ಇಲ್ಲ ಅವ್ರ ಹತ್ರ. ಬೇಗ ಅಧಿವೇಶನ ಮುಗಿಸಿ ಬೇಗ ಓಡೋಗಬೇಕು ಅನ್ನೋ ಮೂಡಲ್ಲಿ ಸರ್ಕಾರ ಇದೆ. ಯಾಕೆಂದರೆ ಈಗಾಗಲೇ ವಾಲ್ಮೀಕಿ ನಿಗಮದಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ. ಅದು CBI ತನಿಖೆಗಳು ನಡೀತಾ ಇದೆ. ಅದನ್ನು ಕೂಡ ಮೂಡ ಹಗರಣದಲ್ಲಿ ಸ್ವತಃ ಮುಖ್ಯಮಂತ್ರಿ ಸಿಕ್ಕಾಕ್ಕೊಂಡಿದ್ದಾರೆ. ಈ ವಕ್ಫ್ ಬೋರ್ಡ್ ವಿಚಾರದಲ್ಲಿ ಇಡೀ ರೈತರು ಕಂಗಾಲಾಗಿದ್ದಾರೆ. ಹಿಂದೂಗಳ ಒಂದು ದೇವಸ್ಥಾನಗಳು ಕೂಡ ಕೈತಪ್ಪ ಹೋಗುವಂಥ ಪರಿಸ್ಥಿತಿ ಬರ್ತಾ ಇದೆ. ಮತ್ತು ಈ ಅಬ್ಕಾರಿ ಹಗರಣ 700 ಕೋಟಿ ಅದನ್ನು ಕೂಡ ಚರ್ಚೆಗೆ ಬರಬೇಕು. ಸೊ ಅವ್ರಿಗೆ ಪಲಾಯನ ಮಾಡಿ ಓಡೋಗೋದೊಂದು ಬಿಟ್ಟರೆ, ಕಳೆದ ಬಾರಿನೂ ಅಷ್ಟೇ 2 ದಿನ ಅಧಿವೇಶನ ಇಲ್ದಂಗೆ ಓಡೋಗ್ಬಿಟ್ರು ಬೆಂಗಳೂರಲ್ಲಿ ನಡೆದಾಗ. ಈ ಬಾರಿನೂ ಅಷ್ಟೇ ಅವರು ಒಂದಲ್ಲ ವಿಚಾರಗಳನ್ನು ತರುವಂಥದ್ದು, ಅದರಲ್ಲೇ ಕಾಲ ವ್ಯರ್ಥನ ಮಾಡುವಂಥ ಒಂದು ಕುತಂತ್ರವನ್ನು ಕಾಂಗ್ರೆಸ್ ಅವರು ಮಾಡ್ತಾಯಿದ್ದಾರೆ. ನಾವು ಈಗಾಗಲೇ ಇದರ ವಕ್ಫ್ ಬೋರ್ಡ್ ಬಗ್ಗೆ ಸವಿಸ್ತಾರವಾಗಿ ಮಾತಾಡಿದ್ದೀರಿ. ಸರ್ಕಾರಕ್ಕೆ ಬಿಸಿ ಮುಟ್ಟೋ ರೀತಿ ಮಾಡಿದ್ದೀರಿ. ಅವರು ಉತ್ತರ ಕೊಡಬೇಕಷ್ಟೇ. ಇವತ್ತು ಉತ್ತರ ಕರ್ನಾಟಕಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅಂತೇಳಿ ನಾವು ಹೇಳೋರಿದ್ದೀರಿ. ಅದರ ಜೊತೆಗೆ ವಿಜಯೇಂದ್ರ ಅವರ ಮೇಲೆ ಇಲ್ಲ ಸಲ್ಲದ 150 ಕೋಟಿ ಆಪಾದನೆ ಮಾಡಿದ್ದಾರೆ. ಇಲ್ಲಿ ವಿಜಯೇಂದ್ರ ಅವರು 150 ಕೋಟಿ ಯಾಕೆ ಕೊಡಬೇಕು? ಸಿಕ್ಕಾಕ್ಕೊಂಡಿರೋರು ಎಲ್ಲರೂ ಕಾಂಗ್ರೆಸ್ ಅವರೇ. ಈಗಾಗಲೇ ಎಲ್ಲ ಪತ್ರಿಕೆಯಲ್ಲಿ ಬಂದಿದೆ. ಎಲ್ಲ ಪತ್ರಿಕೆಯಲ್ಲಿ, ಮಾಧ್ಯಮದಲ್ಲಿ ಯಾರ್ಯಾರು ಕಾಂಗ್ರೆಸ್ ಅವರು ಸಿಕ್ಕಾಕ್ಕೊಂಡಿದ್ದಾರೆ ಅಂತ ಬಂದಿದೆ. ಅದರಲ್ಲೇನು ವಿಜಯೇಂದ್ರ ಹೆಸರಿದೆಯಾ? ಏನೂ ಇಲ್ಲ. ಈಗಾಗಲೇ ಮಾಂಪಾಡಿಯವರು ಕೂಡ ಕಾಂಗ್ರೆಸ್ ಅವರು ನನಗೆ ಆಮಿಷ ಒಡ್ಡಿದ್ದು ಅಂತ ಹೇಳಿದ್ದಾರೆ. ಆ ದೃಷ್ಟಿಯಿಂದ ಈ ಥರ ಬೇಜವಾಬ್ದಾರಿಯಾಗಿ ಸರ್ಕಾರ ಇಲ್ಲಿ ಅಧಿವೇಶನ ನಡಿಬಾರ್ದು, ಏನಾದರೂ ಒಂದು ತಕರಾರು ಮಾಡಬೇಕು, ಏನಾದರೂ ಒಂದು ವಿಷಯ ತರಬೇಕು, ಅದನ್ನು ಡೈವರ್ಟ್ ಮಾಡಬೇಕು. ಇಡೀ ಸದನವನ್ನು ಡೈವರ್ಟ್ ಮಾಡುವಂಥದ್ದಕ್ಕೆ ಕಾಂಗ್ರೆಸ್ ಅವರು ಹುನ್ನಾರ ಮಾಡಿದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕೆ ಕಾಂಗ್ರೆಸ್ ಬಗೆದಂಥ ದ್ರೋಹ. ಇದರಿಂದ ಜನಸಾಮಾನ್ಯರ ಏನು ವಿಷಯಗಳಿದೆ ಅದು ಚರ್ಚೆಗೆ ಬರದಂಗೆ ಮಾಡ್ತಾ ಇದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಧನ್ಯವಾದಗಳು.